ಓಕೆ, ಕೆಲವೊಂದು ಶಾಸಕರು ಜಾಲಿ ಮೂಡ್ನಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರಂತೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಹೆಗಲ್ಗೆ ಹಾಕಿ ನಾವಿಲ್ಲಿ ಆರಾಮಾಗಿರ್ತೀವಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಆರಾಮಾಗಿದ್ದಾರೆ. ಆ ಫೋಟೋಸ್ಗಳು ಕೂಡ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಗುರುಗಾಂವ್ ರೆಸಾರ್ಟ್ನಲ್ಲಿ ಬಿಜೆಪಿ ಶಾಸಕರು ಹೇಗೆ ಕಾಲ ಕಳೀತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ KJ ಬೋಪಯ್ಯ, ಕಳಕಪ್ಪ ಬಂಡಿ, ಹರ್ಷವರ್ಧನ್, ಹೀಗೆ ಅನೇಕ ಶಾಸಕರೆಲ್ಲರೂ ಕೂಡ ಆರಾಮಾಗಿ, ಯಡಿಯೂರಪ್ಪನವರು ಕೂಡ ಈಗ ಅಲ್ಲಿ ಕುಳಿತಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಯಡಿಯೂರಪ್ಪನವ್ರ ಜೊತೆ KJ ಬೋಪಯ್ಯ, ಸುನಿಲ್ ಕುಮಾರ್, ಹೀಗೆ ಅನೇಕ ಶಾಸಕರು, ಕಳಕಪ್ಪ ಬಂಡಿ, ಹೀಗೆ ಅನೇಕ ಶಾಸಕರು ರೆಸಾರ್ಟ್ನಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಬೇಜಾರು ಏನಂದರೆ ಇವತ್ತು ಹಬ್ಬದಲ್ಲಿ ನಾನು ನಮ್ಮ ಊರಿನಲ್ಲಿಲ್ಲ, ನಮ್ಮ ಫ್ಯಾಮಿಲಿ ಜೊತೆ ಇಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ಅನಾನುಕೂಲತೆಗಳು ಕೂಡ ಯಡಿಯೂರಪ್ಪನವರು ಅನ್ನೋದಕ್ಕಿಂತ ಹೆಚ್ಚಾಗಿ BJP ಕಡೆಯಿಂದ ಆಗಿಲ್ಲ. ಅವ್ರನ್ನ ಬಹಳ ಐಷಾರಾಮಿಯಾಗಿ ನೋಡ್ಕೊಳ್ತಾ ಇದ್ದಾರೆ. ತುಂಬ ಕಾಸ್ಟ್ಲಿ ರೆಸಾರ್ಟ್ನಲ್ಲಿ ಅವ್ರನ್ನ ಇರಿಸಿದ್ದಾರೆ. ಎಲ್ಲರೂ ಕೂಡ ಒಂಥರ ಒಂದು ವೆಕೇಷನ್ ಅಂತ ಅನ್ಕೋಬೋದು. ಆ ವೆಕೇಷನ್ನಲ್ಲಿ ಎಲ್ಲರೂ ಕೂಡ ಆರಾಮಾಗಿದ್ದಾರೆ. ಎಲ್ಲಿ ತನಕ ಹೋಗ್ತಾರೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಈಗ ಕಾಯ್ತಾ ಇದ್ದಾರೆ. ಅಂದರೆ ಇನ್ನೆಷ್ಟು ದಿನ ಇರಬೇಕು, 1 ದಿನನ, 2 ದಿನನ, 3 ದಿನನ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗಿನ್ನೂ ಗೊತ್ತಾಗಿಲ್ಲ. ಬಟ್ ಅವ್ರನ್ನ ಈಗ ರೆಸಾರ್ಟ್ನಲ್ಲಿ ಇಟ್ಕೊಂಡಿರೋದು ಒಂದು ರೀತಿಯಲ್ಲಿ ಆರಾಮಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ರವೀಶ್ ನನ್ನ ಜೊತೆ ಇವಾಗ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ರವೀಶ್, ಫೋಟೋಗಳನ್ನು ನೋಡ್ತಾ ಇದ್ರೆ ಒಂದು ಹಾಲಿಡೇ ವೆಕೇಷನ್, ಒಂದು ರಜೆಯನ್ನ ಕಳೀತಾ ಇದ್ದಾರೆ ಆರಾಮಾಗಿ ಶಾಸಕರು ಅಂತ ಅನಿಸ್ತಾ ಇದೆ. ಯಾವ ಟೆನ್ಷನ್ ಕಂಡು ಬರ್ತಾ ಇಲ್ಲ ಈ ಶಾಸಕರ ಮುಖದಲ್ಲಿ. ಅರವಿಂದ್, ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಬಿಜೆಪಿಯ ಬಹಳಷ್ಟು ಶಾಸಕರುಗಳು ಒಂದ್ ರೀತಿಯಲ್ಲಿ ಜಾಲಿ ಮೂಡಲ್ಲೇ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಸಾಕಷ್ಟು ಶಾಸಕರಿಗೆ, ಅಂದ್ರೆ ಹೊಸ ಶಾಸಕರು ಇದ್ದಾರೆ ಬಿಜೆಪಿ ಶಾಸಕರು, ಅವರಿಗೆ ಇದು ಒಂದ್ ರೀತಿಯಲ್ಲಿ ಹೊಸ ಅನುಭವ. ಅವರು ಫ್ಯಾಮಿಲಿ ಜೊತೆ, ಬೇರೆ ಬೇರೆ ಜೊತೆ, ಆ ಒಂದು ಫ್ರೆಂಡ್ಸ್ ಗಳ ಜೊತೆ ಅವರೆಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಿರ್ಬೋದು. ಆದ್ರೆ ಇಲ್ಲಿ ರಾಜಕೀಯ ರೆಸಾರ್ಟ್ಗೆ ಬಂದಿರೋದ್ರಿಂದ ಇಲ್ಲಿ ಅವ್ರ ಶಾಸಕರುಗಳೇ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಒಂದ್ ರೀತಿಯಲ್ಲಿ ಹೊಸ ಅನುಭವ, ಅದನ್ನು ಕೂಡ ಒಂದ್ ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ ಅವರು ಕೆಲ ಹಿರಿಯ ಶಾಸಕರುಗಳ ಜೊತೆ ಒಂದ್ ರೀತಿಯಲ್ಲಿ ಕೆಲವು ಮಾತುಕತೆಯನ್ನು ನಡೆಸೋದಾಗ್ಲಿ, ಮತ್ತೆ ಅವ್ರ ಜೊತೆ ಟೀ ಕುಡಿಯೋದಾಗ್ಲಿ, ಇದನ್ನ ಮಾಡ್ತಾ ಇದ್ರೆ ಬಹಳಷ್ಟು ಹೊಸ ಶಾಸಕರುಗಳು ಕೂಡ ಆ ಒಂದು ರೆಸಾರ್ಟ್ ಹೊರಗಡೆ ಇರ್ತಕ್ಕಂತ ಒಂದು ಹಾಲ್ಗಳಿಗೆ ಬಂದು ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋದು, ಮತ್ತೆ ಈ ರೀತಿ ಹರಟೆ ಹೊಡೆದು ಅದು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಒಂದ್ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ರೆಸಾರ್ಟ್ ನಲ್ಲಿ ಈ ರೀತಿ ಜಾಲಿ ಮೂಡ್ ನಲ್ಲಿ ಕಳೆಯೋದ್ರ ಮೂಲಕ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಿಲ್ಲ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.